ನವೆಂಬರ್ 26ರ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ವೆಂಕಟೇಶ್ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ನವೆಂಬರ್ 26ರ ನಂತರ ಅಂತ ಕೊಪ್ಪ ಗೋವಂಶ ಆಶ್ರಮದ ವೆಂಕಟೇಶ್ ಗುರೂಜಿ ನುಡಿದಂತ ಭವಿಷ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. 2031ರವರೆಗೆ ಡಿಕೆ ಶಿವಕುಮಾರ್ ರಾಜನಂತಿರ್ತಾರೆ. ಡಿಕೆಶಿ ಜಾತಕದಲ್ಲಿ ಸಿಎಂ ಆಗೋ ಯೋಗ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಜೊತೆಗಿದ್ದವರೇ ಮೋಸ ಮಾಡಿದ್ರೆ ಕಷ್ಟ ಅಂತ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. 2031ರ ತನಕ ಡಿಕೆ ಶಿವಕುಮಾರ್ ರಾಜನಂತಿರ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಕೊಪ್ಪ ಗೋವಂಶ ಆಶ್ರಮದ ವೆಂಕಟೇಶ್ ಗುರೂಜಿ. ಮಾನ್ಯ ಕರ್ನಾಟಕ ರಾಜ್ಯದ ಮುಂದೆ ನವೆಂಬರ್ 26ರ ಮೇಲೆ ಡಿಕೆಶಿ ಅವರು ಖಂಡಿತ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಸುಮಾರು 1.5 ವರ್ಷದಿಂದ ಭವಿಷ್ಯ ಹೇಳಿ ಅವರ ಜೊತೆ ಸಹಪಾಠಿಗಳು ಸಿದ್ದರಾಜ್ ಅವರ ಹತ್ರ ಹೇಳಿ ಅವರನ್ನು ನೇರವಾಗಿ ಭೇಟಿ ಮಾಡಿ ಮಂತ್ರಾಕ್ಷತೆ ಕೊಟ್ಟು ಬಂದಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋದು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಖಂಡಿತ ಅವರಿಗೆ ರಾಜಯೋಗ ಇದೆ ಅಂತ ಹೇಳಿ ನಾನು ಅವರಿಗೋಸ್ಕರ ನಿತ್ಯ ದುರ್ಗಾ ಪಾರಾಯಣವನ್ನು ಮಾಡ್ತಾ ಇದ್ದೆ 1.5 ವರ್ಷ. ನವೆಂಬರ್ 26ರ ಮೇಲೆ ಅವರಿಗೆ ಬಹಳ ಚೆನ್ನಾಗಿದೆ. ಇಲ್ಲಿಂದ 2031ರವರೆಗೂ ಅವರು ರಾಜ ಆಗಿರ್ತಾರೆ ಅನ್ನೋದನ್ನ ಅಧಿಕೃತವಾಗಿ ಹೇಳ್ತಾರೆ. ಜಾತಕನೂ ಹಾಗೆ ಇದೆ. ನವೆಂಬರ್ 26ರ ಮೇಲೆ ಅವರಿಗೆ ತುಂಬ ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವರು ಮುಖ್ಯಮಂತ್ರಿ ಆಗ್ತಾರೆ. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಇನ್ನೇನಾದರೂ ಒಳಗಿಂದ ಮೋಸ ಆದರೆ ಕಷ್ಟ, ಇಲ್ಲಾಂದ್ರೆ ಖಂಡಿತ ಮುಖ್ಯಮಂತ್ರಿ ಆಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗೋದು 2 ಮಾತಿಲ್ಲ. ನಾನು ಜ್ಯೋತಿಷಿಯನ್ನು ಹೇಳ್ತಾ ಇದ್ದೀನಿ. ಅವರು ಆಪ್ತರಾದಂತಹ ಸಿದ್ದರಾಜ್ ಅವರು ನನಗೆ ಸುಮಾರು 2 ವರ್ಷಗಳಿಂದ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ ಇಲ್ಲ ಗುರುಗಳೇ, ಹೇಳಬೇಕು ನೀವು ಅಂತ ಹೇಳಿ ಅದಕ್ಕೋಸ್ಕರ ನಾನು ಹೇಳಿದ್ದೇನೆ. ನರೇಂದ್ರ ಅಜ್ಜಯ್ಯನ ಆಶೀರ್ವಾದವೂ ಇದೆ. ಹಾಗೆ ನಾವು ನಿತ್ಯ ಪೂಜೆ ಮಾಡುವಂಥ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಆಶೀರ್ವಾದ ಹಾಗೂ ಶ್ರೀ ವೀರಭದ್ರನ ಅನುಗ್ರಹ ಇದೆ. ಸಿದ್ದರಾಜ್ ಅವರು ಯಾವುದೇ ಕಾರಣಕ್ಕೂ ಅವರು ನವೆಂಬರ್ 26ರ ಮೇಲೆ ಮಿಸ್ ಆಗೋದಿಲ್ಲ, ಅವರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಖಂಡಿತವಾಗಿ ಸಿದ್ದರಾಜ್ ಅವರು ನಾನು ಮಾತಾಡಿ ಹಾಗೆ ಅವ್ರ ಮನೆಗೆ ಹೋಗ್ತಿದ್ದಾಗ ಮಂತ್ರಾಕ್ಷತೆ ಸಮೇತ ಅನುಗ್ರಹ ಮಾಡಿ ಬಂದಿತ್ತು. ಹಾಗೆ ಯಾವುದೇ ಕಾರಣಕ್ಕೂ ಅವರು ತಪ್ಪಲಿಕ್ಕೆ ಸಾಧ್ಯ ಇಲ್ಲ, ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ಭರವಸೆ ಹಾಗೂ ನಂಬಿಕೆ. ಹಾಗೆ ಇನ್ನೋರ್ವ ಜ್ಯೋತಿಷಿ ಕೊಟ್ರೇಶಯ್ಯ ಹಿರೇಮಠ ಅಂತ ಹೇಳಿ ಸಾಗರದವರು, ಅವರು ನಾನು ಅವರ ಜಾತಕವನ್ನು ಸುಮಾರು 3 ವರ್ಷಗಳ ಕಾಲದಿಂದ ಅಧ್ಯಯನ ಮಾಡ್ತಿದ್ವಿ. ಅವರು ಡಿಕೆಶಿ ಅವರ ಜಾತಕ. ಹಾಗಾಗಿ ಆ ಜಾತಕದಲ್ಲೂ ಅವರಿಗೆ ಮುಖ್ಯಮಂತ್ರಿ ಯೋಗ ಇದೆ.